ಮಾನ್ಯ ನಟರಾಜ್ ಗೌಡ್ರೆ, ಈ ಅಧ್ಯಕ್ಷರು ಒಬ್ರು 5 ಉಪಾಧ್ಯಕ್ಷರು 31 ಸದಸ್ಯರಿದ್ದಾರಲ್ಲ, ಅವ್ರಿಗೆ ಸಂಬಳ ಸರ್ಕಾರದಿಂದಾನೇ ಅಲ್ವಾ? ಹೌದು. ಅವ್ರ ನೇಮಕ ಹೆಂಗಾಗುತ್ತೆ? ಇಲ್ಲ, ಮಾಡ್ತಾರೆ. ಒಂದು ಗೌರ್ಮೆಂಟ್ ಒಂದು ಸಮಿತಿ ಅಂತ ಒಂದು ಕಮಿಟಿ ಥರ ಮಾಡ್ತಾರೆ. ಒಂದು ಬೋರ್ಡ್ ನಿಗಮ ಮಂಡಳಿಗಳಿದಾವಲ್ಲ, ಆ ರೀತಿ ಒಂದು ಮಂಡಳಿ ಮಾಡುತ್ತೆ. ಮಾಡಿಬಿಟ್ಟು ಅದ್ರ ಮುಖಾಂತರ ಅಪಾಯಿಂಟ್ ಮಾಡಿಕೊಂಡು. ಅಪಾಯಿಂಟ್ಮೆಂಟ್ ಹೆಂಗಾಗುತ್ತೆ? ಗೌರ್ಮೆಂಟ್ ಇಂದ ಸಂಬಳ ಹೋಗ್ಬೇಕು ಅಂದ್ರೆ ಕಾಲ್ ಫರ್ಮ್ ಆಗ್ಬೇಕಲ್ವಾ? ಇಲ್ಲ, ಆ ರೀತಿ ಇಲ್ಲ. ಈಗ ನಿಗಮ ಮಂಡಳಿ ಇಲ್ಲ, ಆ ರೀತಿ ಅಧ್ಯಕ್ಷರ ನಿಗಮ ಮಂಡಳಿಗೆ ಮಾಡ್ಕೊಳ್ಳೋದ್ರೆ ನೀವು ಮಾಡ್ಕೊಳ್ತೀರಾ, ಬಟ್ ಉಳಿದಂತವ್ರ ನೇಮಕ ಆಗ್ಬೇಕು. ಇದನ್ನು ಹಾಗೆ ಈಗ ನಿಗಮ ಮಂಡಳಿಗಳಲ್ಲೂ ಇವಾಗಲೂ ಆ ಥರನೇ ಇದೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನಿಗಮ ಮಂಡಳಿ XYZ, ಅದಕ್ಕೆ ಒಬ್ಬರು ಅಧ್ಯಕ್ಷ ಮಾಡ್ತಾರೆ, ಉಪಾಧ್ಯಕ್ಷ ಮಾಡ್ತಾರೆ, ಅದಕ್ಕೆ ಒಂದು 4-5 ಜನ ಮೆಂಬರ್ಗಳು ಮಾಡ್ತಾರೆ. ಇದು ಎಲ್ಲ ಇದೆ. 127 ನಿಗಮ ಮಂಡಳಿಗಳಿದ್ದಾವೆ. ಸೊ ಆ ರೀತಿಯಾಗಿ ಇದು ಒಂದು ಮಂಡಳಿ ಥರ ಮಾಡ್ತಾರೆ. ಯಾಕಂದರೆ ಇದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಅನ್ನೋದಿದೆಯಲ್ಲ, ಸುಮಾರು 6 ಕೋಟಿ ಜನಗಳಿಗೆ ಒಂದಲ್ಲ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಅನುಕೂಲ ಆಗುತ್ತೆ. ಒಂದು. ಎರಡನೇದು 60,000 ಕೋಟಿ ರೂಪಾಯಿ ಇದು ವಾರ್ಷಿಕವಾಗಿ 59-60 ಸಾವಿರ ಕೋಟಿ ರೂಪಾಯಿ ವಾರ್ಷಿಕವಾಗಿ ಅದಕ್ಕೆ ತಗುಲುವ ವೆಚ್ಚ. ಅದನ್ನು ಒಂದು ಅನುಷ್ಠಾನ ಮಾಡಬೇಕಾದ್ರೆ ಎಲ್ಲೂ ಲೂಪೋಲ್ ಆಗಬಾರ್ದು, ಯಾರಿಗೂ ಸಮಸ್ಯೆಗಳಾಗಬಾರ್ದು, ಜನಗಳ ಅನಿವಾರ್ಯತೆ ಇದೆಯಾ? ಇದು ಅನಿವಾರ್ಯತೆ ಅನ್ನೋದಕ್ಕಿಂತ ಒಂದು ಮಾಡಿದ್ರೆ ಅಗತ್ಯ ಆಗಿದ್ದಾಗ ಪಂಚಾಯತಿಯಲ್ಲಿ ಕೆಲಸ ಮಾಡೋ PDO ಕೆಲಸ ಏನು ಕಳಿಸ್ಬಿಡಿ, ತಹಶೀಲ್ದಾರ್ ಕೆಲಸ ಏನು ತಗದ್ಬಿಡಿ. ಈಗ ನೋಡಿ, ಆಡಳಿತ ಅಲ್ಲಿ FDA ಅದು ನಿಮ್ಮ ವಿಶ್ಲೇಷಣೆ. ಈಗ ವಿಶ್ಲೇಷಣೆ ಅಲ್ಲ, ಮಾಡ್ತಾ ಇರೋದೇನಕ್ಕೆ ಒಂದೇ ನಿಮಿಷ, ಅನುಷ್ಠಾನಗಳು ಇನ್ನೂ ಚೆನ್ನಾಗಾಗ್ಲಿ ಅಂತ ಮಾಡ್ಬೇಕಾಗಿರೋರು ಯಾರು? ಇದನ್ನು ಮಾಡ್ತಾರೆ. ಒಂದು ಮಂಡಳಿನೇ ಮಾಡಿ ಮಾಡೋದ್ರಿಂದ ಏನು ತಪ್ಪಾಗೋದಿಲ್ಲ. ಪಂಚಾಯತ್ ಏನಕ್ಕಿದೆ? ಪಂಚಾಯತ್ ಕೆಲಸಗಳಾಗ್ತಾ ಇರ್ತವೆ. ಇದೊಂದೇ ಕೆಲಸ ಮಾತ್ರ. ಒಂದು ಕೆಲಸಕ್ಕೆ 4-5 ಜನ ಕೆಲವರಿಗೆ ಸಮಸ್ಯೆ ಇದೆ, ಕೆಲವರಿಗೆ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೆ, ಇಂಪ್ಲಿಮೆಂಟ್ ಆಗುತ್ತೆ. ಸ್ವಲ್ಪ ಕೇಳಿ, ನಾನು ಹೇಳೋದು ಒಂದೇ ಒಂದು ನಿಮ್ಮ ಪಾಯಿಂಟ್. ನೀವು ಮತ್ತೆ ಅಲ್ಲ, ನಿಮ್ಮ ಮುಖ್ಯಮಂತ್ರಿಯವರು ಮತ್ತೆ DK ಶಿವಕುಮಾರ್ ಹೇಳೋ ಪ್ರಕಾರ ಡೈರೆಕ್ಟ್ ಆಗಿ ಗೃಹಲಕ್ಷ್ಮಿ ಹಣ ನೇರ ಖಾತೆಗೆ ಹೋಗಿದೆ ಅಂತ ನೀವೇ ಹೇಳ್ತಿರೋದು. ಯಾರು ಬೇಡ, ಡೈರೆಕ್ಟ್ ಖಾತೆಗೆ ಹೋಗ್ತದೆ. ಎಲ್ಲವನ್ನೂ ಕೂಡ ಎಲೆಕ್ಟ್ರಿಕ್ ಬಿಲ್ಲು ಕೂಡ ಡೈರೆಕ್ಟ್ ಕಟ್ ಆಗ್ತಾ ಇದೆ. ಅನ್ನಭಾಗ್ಯ ಡೈರೆಕ್ಟ್ ಆಗಿ ಹೋಗ್ತಾ ಇದೆ. ಹೌದು. ಮತ್ತೆ ಶಕ್ತಿ ಯಾವ್ದು ಯುವ ಶಕ್ತಿ ಅಂತ ತರ್ತೀರಿ, ಅದು ಡೈರೆಕ್ಟ್ ಆಗಿ ಅಕೌಂಟ್ಗೆ ಹೋಗ್ತಾ ಇದೆ. ಇದ್ರ ಮಧ್ಯೆ ಮಾನಿಟರ್ ಮಾಡುವಂತ ಮಧ್ಯವರ್ತಿಗಳು ಯಾಕೆ? ಇಲ್ಲ ನೋಡಿ, ಈಗ ನಾನು ಹೇಳದಲ್ಲ, ಗೃಹಲಕ್ಷ್ಮಿನಲ್ಲಿ ವಿಶ್ಲೇಷಣೆ ಅಲ್ಲ ಗೌಡ್ರೆ, ನೇರವಾಗಿ ಅಕೌಂಟ್ಗೆ ಹೋಗಿ ಜಮಾ ಆಗುತ್ತೆ ಅಂತಂದ್ರೆ 31 + 5 36 37 ಜನದ ಕೆಲಸ ಏನು ಅಂತ ನಾನು ಕೇಳ್ತಾ ಇರೋದು. ಈಗ ಅರುಣ್ ಅವರೇ, ಒಂದೇ ಕಡೆ ಅಲ್ಲಲ್ವಾ? 1,19,00,000 ಜನ ಗೃಹಲಕ್ಷ್ಮಿಗೆ ನೋಂದಾವಣೆ ಮಾಡಿಕೊಂಡ್ರು ಕೂಡ 1,12,00,000 ಜನಕ್ಕೆ ವರ್ಗಾವಣೆ ಆಗಿದೆ. ಇನ್ನು 7 ಲಕ್ಷ ಜನಕ್ಕೆ ವರ್ಗಾವಣೆ ಆಗಿರಲಿಲ್ಲ. ಇದು ಆಸ್ ಆನ್ ಲಾಸ್ಟ್ ಮಂತ್ ಎಂಡ್ ಒಳಗೂ. ಇದು ಅಲ್ಲಿ ಏನ್ ತೊಂದರೆ ಇದೆ ಅದನ್ನ ರೆಕ್ಟಿಫೈ ಮಾಡ್ಲಿಕ್ಕೆ ಮಾಡ್ತಾರೆ ಇವರು. ಸಮನ್ವಯತೆ ಹಾಗಿದ್ದಾಗ ಗೌಡ್ರೆ, ಇವರೆಲ್ಲರನ್ನು ಕೂಡ ನೀವು ಈಗ ತಹಶೀಲ್ದಾರ್ ವಿಚಾರದಲ್ಲಿ ಅಥವಾ ಪಂಚಾಯತಿಯಲ್ಲಿ ಇಂಟರ್ಫಿಯರ್ ಆಗ್ಬೇಕು. ಇವರು ಸರ್ಕಾರದ ಡಾಕ್ಯುಮೆಂಟ್ಸ್ ಗಳಲ್ಲಿ ಇವರು ಇಂಟರ್ಫಿಯರ್ ಅಲ್ಲ, ಅದು ಸಮನ್ವಯತೆ ಅಂತ. ಎಲ್ಲಿ ಸಮನ್ವಯತೆ ಆಗುತ್ತೆ? ಏನ್ ಗೊತ್ತಾ, ಒಬ್ಬ ಸರ್ಕಾರಿ ನೌಕರ ಅಲ್ಲದೆ ಸರ್ಕಾರಿ ದಾಖಲೆಗಳನ್ನ ನೋಡ್ಬೇಕು ಅವನು. ತಪ್ಪು ಮಾಹಿತಿ ನೀವು ಹೇಳ್ತಾರೆ, ತಪ್ಪು ಮಾಹಿತಿ. ಮತ್ತೆ ಹೇಗೆ ತಗೊಳ್ತಾರೆ? ಅವರು ಅಥರೈಸ್ಡ್ ಆಗ್ತಾರೆ. ಈಗ 2 ವರ್ಷ ಅಥರೈಸ್ಡ್ ಆಗ್ತಾರೆ. ಅಥರೈಸ್ಡ್ ಆಗಕ್ಕೆ ಏನಿದೆ? ಸರ್ಕಾರ ಜೀವ ಮಾಡುತ್ತೆ, ಸರ್ಕಾರದ ಆರ್ಡರ್ ಅದು. ನೇಮಕ ಮಾಡಿಸಿ, ಕನ್ಫರ್ಮ್ ಮಾಡಿ, ತುಂಬಾ ಜನ ಆಗ್ಲಿ. ಯಾಕೆ ನಿಮ್ಮವ್ರಾಗಬೇಕು? ಪಾಪ ಅವ್ರು ಕೆಲಸ ಮಾಡ್ಬೇಕಲ್ವಾ? ಕೇಳಿ, ನೀವು ಹೇಳೋದೇನು ನಿರುದ್ಯೋಗ ಸಮಸ್ಯೆ, ನೀವು ನಿರುದ್ಯೋಗ ಸಮಸ್ಯೆ ಹೇಳ್ತಾ ಇದ್ದೀರಾ. ಈ ಮೂಲಕ 5,000 ಜನ ನೇಮಕಾತಿ ಆಗುತ್ತೆ. ದಯವಿಟ್ಟು ಕಾಲ್ಫರ್ಮ್ ಮಾಡಿ. ರಾಜ್ಯದ 5,000 ಯುವಕರಿಗೆ ಕೆಲಸ ಸಿಗಲಿ. ನಿಮ್ಮ ವಿಶ್ಲೇಷಣೆ ನಿಮ್ಮ ಪಕ್ಷದಲ್ಲಿರುವಂತವರಿಗೆ ಈಗ ನಿಮ್ಗೆ ಬಂದ ಮನಸ್ಸಿಗೆ ಬಂದಂಗೆ ನೀವು ಮಾಡಕ್ಕಾಗಲ್ಲ. ಬಂದಂಗಲ್ಲ, ನಿಮ್ಮ ಮನಸ್ಸಿಗೆ ಬಂದಂಗೆ ಮಾಡಕ್ಕಾಗುತ್ತಾ? ಸರ್ಕಾರ ಮಾಡುತ್ತೆ. ಹೆಂಗ್ ಅದೇ ಮನಸ್ಸಿಗೆ ಜನಗಳು ಅನುಕೂಲ ಬಂದಂಗೆ ಜನಗಳಿಗೆ ಅನುಕೂಲ ಆಗುತ್ತೆ. ನಿಮ್ಮ ಪಾರ್ಟಿಯಲ್ಲಿರುವಂತವರಿಗೆ ನೋವಾಗಿ, ಸಂಕಟ ಆಗಿ, ಯಾವ ಹುದ್ದೆನೂ ಸಿಗದೆ ನಿಮ್ಗೆ ಮಾಹಿತಿ ಕೇಳಿ. 127 ನಿಗಮ ಮಂಡಳಿಗಳು ಆಲ್ರೆಡಿ ಇದಾವೆ ನೋಡಿ. ತಾಲೂಕು ಮಟ್ಟದಲ್ಲಿ ಒಂದು ತಾಲೂಕದಲ್ಲಿ 52 ಜನಗಳನ್ನ ಈಗ ಆಲ್ರೆಡಿ ಯಾವುದು ಆಶ್ರಯ ಸಮಿತಿನೋ, ಹಾಸ್ಪಿಟಲ್ದೋ, ದೇವಸ್ಥಾನದೋ, ಇನ್ನೊಂದು ಸಮಿತಿಗಳಿಗೆ ನೇಮಕ ಮಾಡ್ಲಿಕ್ಕೆ ಅವಕಾಶ ಇದೆ, ಮೆಂಬರ್ ಮಾಡ್ಲಿಕ್ಕೆ. ಇಡೀ ರಾಜ್ಯದಲ್ಲಿ 12,000 ಈ ರೀತಿಯಾಗಿ ನೇಮಕ ಮಾಡ್ಲಿಕ್ಕೆ ಅವಕಾಶಗಳಿದೆ. ಬಿಜೆಪಿ ಸರ್ಕಾರ ಇದ್ದಾಗಲೂ ಮಾಡುತ್ತೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಮಾಡುತ್ತೆ, ಜೆಡಿಎಸ್ ಸರ್ಕಾರ ಇದ್ದಾಗಲೂ ಮಾಡಿದೆ. ಇದು ವ್ಯವಸ್ಥೆ. ಇದು ನಾವು ವ್ಯವಸ್ಥೆಗೆ ವಿರುದ್ಧವಾಗಿ ಇಲ್ಲ ನೀವು ಕಾಲ್ಫಾರ್ಮ್ ಮಾಡ್ಬಿಡಿ, ಇಲ್ಲ ಬಿಜೆಪಿ ಸೇರಿಸ್ಬಿಡಿ, ಹಂಗೆಲ್ಲ ಮಾಡಕ್ಕಾಗಲ್ಲ. ಸರ್ಕಾರ ಒಂದು ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡಬೇಕಾದಾಗ ಒಂದು ತೀರ್ಮಾನ ತೆಗೆದುಕೊಂಡಿದೆ, ಸಮಿತಿಯನ್ನ ನಿರುದ್ಯೋಗಕ್ಕೆ ಯುವ ನಿಧಿ ಕೊಡ್ತಾ ಇರೋದು. ನಿರುದ್ಯೋಗಕ್ಕೆ ಯುವ ನಿಧಿಯಿಂದ ಯೋಜನೆ ಏನಿದೆ, ಇದು ಒಂದು ರೀತಿ ಗಂಜಿ ಕೇಂದ್ರವನ್ನ ಅವರ ಕಾರ್ಯಕರ್ತರಿಗೆ ಕೊಡುವಂತ ಒಂದು 4 ವರ್ಷ ಬಿಜೆಪಿ ಇದು ಕೇರಳದೊಳಗಡೆ ನಿಗಮ ಮಂಡಳಿಗೆ ಕೇರಳದೊಳಗಡೆ ಈ ತರದ್ದು
ಕಮ್ಯುನಿಸ್ಟ್ ಪಾರ್ಟಿಯ ಆಫೀಸ್ ಬೇರರ್ಸ್ಗಳಿಗೆ ಈ ಥರದ್ದು ಮಾಡಿ ಅವರಿಗೆ ಪೆನ್ಷನ್ ಕೊಡೋ ಥರ ಇಂಡೈರೆಕ್ಟ್ ಸ್ಕೀಮನ್ನು ಮಾಡಿದರು. ಅದನ್ನು ರಿಜೆಕ್ಟ್ ಮಾಡಿದೆ. ಅಲ್ಲಿ ಗೌರ್ಮೆಂಟು ಸಹ ಕೋರ್ಟು ಸಹ ಅದನ್ನು ಬಂದ್ ಮಾಡಿದೆ. ಪ್ರಸ್ತುತ ಇವ್ರು ಹೇಳಿದ್ರಲ್ಲ, ಈಗ ನಾವು ಈ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಅನುಷ್ಠಾನ ಮಾಡೋದು ಅಂತೇಳಿ, ಈ ದೇಶದೊಳಗಡೆ ಅನೇಕ 288 ಬೇರೆ ಬೇರೆ ಆಯಾಮದ ಯೋಜನೆಗಳನ್ನು ಅನುಷ್ಠಾನ ಆಗ್ತಾಯಿದೆ. 288 ಸ್ಕೀಮ್ಸ್ಗಳು. ಒಂದೇ ₹1 ಸೋರದೆ ಪ್ರತಿಯೊಬ್ಬರಿಗೂ ಸುಮಾರು ಈ ದೇಶದೊಳಗಡೆ ಇಲ್ಲಿ ತನಕ ಸುಮಾರು 27 ಲಕ್ಷ ಕೋಟಿ ರೂಪಾಯಿ DBT ಒಳಗಡೆ ಟ್ರಾನ್ಸ್ಫರ್ ಆಗಿರ್ತಕ್ಕಂಥದ್ದಾಗಿದೆ. ಒಂದೇ ಒಂದು ಪೈಸಾ. ಹಿಂದೆ ರಾಜೀವ್ ಗಾಂಧಿ ಹೇಳಿದರು, ನಾನೇನಾದ್ರು ₹100 ಕಳಿಸಿದ್ರೆ ₹15 ಹೋಗಿ ತಲುಪತ್ತೆ, ₹85 ಸೋರ್ ಹೋಗುತ್ತೆ ಅಂತೇಳಿ. 228 ಡೋಸು ಈ ಥರದ್ದು ಯಾವುದೂ ಮಾನಿಟ್ರಿಂಗ್ ಇಲ್ಲದೆ ಈ ಕೊರೋನಾ ಇಂಜೆಕ್ಷನ್ ಕೊಡಲಾಗತ್ತೆ. 14 ಕೋಟಿ ರೈತರುಗಳಿಗೆ 14 ಕೋಟಿ ರೈತರುಗಳಿಗೆ ಅವರಿಗೆ ಕಿಸಾನ್ ಸನ್ಮಾನ್ ನಿಧಿ ನೇರವಾಗಿ ತಲುಪತ್ತೆ. ಈ ಥರದ್ದು 280 ಬೇರೆ ಬೇರೆ ಯೋಜನೆಗಳಿಗೆ ಸರ್ಕಾರದಿಂದ ಹೋಗುತ್ತೆ. ಇದು ಏನಪ್ಪ ಅಂತಂತಂದರೆ, ಇವರು ಪ್ರಶ್ನೆ ಮಾಡಿದರು, ಇದನ್ನೇ ಹೇಳಲಿಕ್ಕೆ ಹೊರಟಂಥದ್ದು. ಇವ್ರು ಹೇಳಿದ್ರಲ್ಲ ನಮ್ಮದೆಲ್ಲ ಸಂಪೂರ್ಣ ತಲುಪಿದೆ ಅಂತೇಳಿ. ಎಲ್ಲ ಈ ಗ್ಯಾರಂಟಿಗಳು ಸಂಪೂರ್ಣ ತಲುಪಿದರೆ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಅವಶ್ಯಕತೆ ಏನಕ್ಕೆ? ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಲೋಕಸಭಾ ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಇವತ್ತು ಎದ್ದಿರ್ತಕ್ಕಂಥ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲಿ ಎದ್ದಿರ್ತಕ್ಕಂಥ ಒಂದು ಹಿಂದೂ ಹೆದ್ದರ ಏನಿದೆ ಅದನ್ನು ಕೌಂಟ್ರು ಮಾಡೋಕ್ಕೆ ಕಾರ್ಯಕರ್ತರು ಇವ್ರ ಕೈಲಿ ಸಿಗ್ತಾ ಇಲ್ಲ. ಇವತ್ತು ಕಾರ್ಯಕರ್ತರು ಇಲ್ದಿರ್ತಕ್ಕಂಥ ಮತ್ತು ಒಂದು ಅಸಮರ್ಥವಾದಂಥ ಸರ್ಕಾರ ಜನರಿಗೆ ತಲುಪಲಿಕ್ಕೆ ಯಾವ ದಾರಿನೇ ಇಲ್ಲದೆ ಸರ್ಕಾರಿ ಜನರ ತೆರಿಗೆ ದುಡ್ಡನ್ನು ತೆಗೆದುಕೊಂಡು ಅವರ ಕಾರ್ಯಕರ್ತರು ಕೊಡೋ ಅಂಥ ಒಂದು ಪ್ರಯತ್ನ ಅಷ್ಟೇ.